ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ನಾನು ಮತ್ತು ನಮ್ಮಮ್ಮ ತಮಿಳಲ್ಲಿ ವೀಳ್ಯದೆಲೆಗೆ ಏನಂತಾರೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಹಾಯ್ ಫ್ರೆಂಡ್ಸ್, ನಮ್ಮ ಕಡೆ ವೀಳ್ಯದೆಲೆ, ಕನ್ನಡದಲ್ಲಿ ವೀಳ್ಯದೆಲೆ ಅಂತ ಕರೀತಾರೆ. ಅದು ತಮಿಳಲ್ಲಿ ಏನಂತ ಕರೀತಾರೆ? ಏನಂತ ಕರೀತಾರಮ್ಮ? ವೆತ್ತಲೆ. ಈ ವೆತ್ತಲೆಯ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಕಡೆ ಈ ವೀಳ್ಯದೆಲೆನ ತಿನ್ನೋ ಸಮಯದಲ್ಲಿ ಯಾವ ರೀತಿ ಅದನ್ನು ತಿನ್ನಬೇಕು ಅನ್ನೋದನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಮೊದಲಿಗೆ ಎಲೆನ ತಗೊಳ್ಬೇಕು, 2 ಎಲೆನ ತಗೊಳ್ಬೇಕು. ಓಕೆ, ಆಮೇಲೆ ಏನು ಮಾಡ್ಬೇಕಮ್ಮ? ಆಮೇಲೆ ಮತ್ತೆ ಇದು ಎಲೆ ತುಂಬ ಮತ್ತೆ ಈ ಕಡೆ ತುದಿ ತುಂಬ 2 ಕಡೆ ತೆಗಿಬೇಕು. ಯಾಕಮ್ಮ ತೆಗಿಬೇಕದು? ಅದು ತುಂಬಲ್ಲಿ ಯಮ ಇರ್ತಾನಂತೆ, ಓಕೆ, ತುದಿಯಲ್ಲಿ ಲಕ್ಷ್ಮಿ ಇರ್ತಾಳಂತೆ. ಓಕೆ 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 ಫ್ರೆಂಡ್ಸ್, ನೋಡಿ, ಅದ ಮೇಲಿನ ಪಾರ್ಟ್ ಏನಿದೆಯಲ್ಲ ಅದರಲ್ಲಿ ಯಮ ಇರ್ತಾನೆ. ಅದೇ ಕೆಳಗಿನ ಪಾರ್ಟ್ ಏನಿದೆಯಲ್ಲ ಇದು ತುದಿಯಲ್ಲಿ, ಇಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಸೊ ಅದನ್ನು ನಾವು ತಿನ್ನಬಾರ್ದು. ಸೊ ಅದನ್ನು ಏನು ಮಾಡಬೇಕು? ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಮ್ಮ, ಅದು ಕಟ್ ಮಾಡಿ ತೆಗೆದು. ಓಕೆ, ಕರೆಕ್ಟ್. ಆಮೇಲೆ ಅದಕ್ಕೆ ಸುಣ್ಣ, ಯಾವಾಗಲೂ ಹೆಬ್ಬಟ್ಟಿನಿಂದ ಗುರಿನಿಂದನೇ ಅದಕ್ಕೆ ಸುಣ್ಣವನ್ನು ನಾವು ನಮ್ಮ ನೇಲಿನಿಂದ ಸುಣ್ಣ ಹಚ್ಚಿ ಅಡಿಕೆ ಇಟ್ಕೊಂಡು ತಿನ್ನಬೇಕು. ಇದು ಒಂದು ವೀಳ್ಯದೆಲೆ ತಿನ್ನುವ ಒಂದು ವಿಧಾನ. ತಮಿಳಲ್ಲಿ ಅದಕ್ಕೆ ವೆತ್ತಲೆ ಅಂತ ಕರೀತಾರೆ. ಹಾಗೂ ಈ ಎಲೆಯಲ್ಲಿ ನಾವು ಅಡಿಕೆ ಅಂತ ಬಳಸ್ತೀವಲ್ಲ, ನಾವು ಅಡಿಕೆ ಅಂತ ಕರಿತೀವಿ. ಅದಕ್ಕೆ ತಮಿಳಲ್ಲಿ ಏನಂತ ಕರೀತಾರಮ್ಮ? ಏನಂತಾರಮ್ಮ? ಪಾಕು. ಅದಕ್ಕೆ ಪಾಕ್ ಅಂತ ಕರೀತಾರೆ. ಈ ಕಡೆ ಜಾಸ್ತಿ ಅದನ್ನ ತಿನ್ನೋದಿಲ್ಲ, ಪಾಕ್ ಅಂತ ಕರೀತಾರೆ. ಓಕೆ ಓಕೆ ಫ್ರೆಂಡ್ಸ್, ಮತ್ತೆ ನಾಳೆಗೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿವರೆಗೆ ಬಾಯ್. ಲೈಕ್ ಮಾಡಿ, ಏನಾದರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ. ನಾನು ತಮಿಳ್ ಕಲಿತಾ ಇದ್ದೀನಿ, ನಮ್ಮ ಅಮ್ಮಗೂ ಕಲಿಸ್ತಾ ಇದ್ದೀನಿ. ಏನಾದರೂ ಹೊಸ ಶಬ್ದಗಳು ನಿಮ್ಮ ಕಡೆಯಿಂದ ನಮಗೆ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.